ನಮಸ್ಕಾರ. ಇವತ್ತಿನ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ಆಯಾ ದಿನದ ವಿದ್ಯಮಾನಗಳನ್ನ, ಚರ್ಚೆಗಳನ್ನ, ವಿವಾದಗಳನ್ನ ಎತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಾವು ಎತ್ತಿಕೊಂಡಿರುವಂಥ ವಿಚಾರ ಕನ್ನಡ ಪರವಾದದ್ದು. ಸೊ ಕನ್ನಡ ಭಾಷೆಗೆ ಸಂಬಂಧಪಟ್ಟದ್ದು, ಕನ್ನಡ ನೆಲ ಜಲಕ್ಕೆ ಸಂಬಂಧಪಟ್ಟದ್ದು. ಅದು ಬೇರೆ ಯಾವುದೂ ಅಲ್ಲ, FM ಗಳ ಬಗ್ಗೆ. ಅಂದರೆ ಇತ್ತೀಚೆಗೆ FMಗಳೆಲ್ಲವೂ ಕನ್ನಡದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಮೊದಲು ಭಾಷೆ ಕೊಟ್ಟು ನಂತರ ಆ ಮಾತಿಗೆ ತಪ್ತಾ ಇದೆಯಾ ಅನ್ನೋ ವಿಚಾರದ ಬಗ್ಗೆ. ಸೊ ಈ FM ತರಲೇ ನಿಮಗೆ ಸ್ವಾಗತ. FM ತರಲೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಲು ಯಾರಿದ್ದಾರೆ ಮೊದಲನೇದಾಗಿ ನೋಡ್ಕೊಂಬೋಣ. ಅದಾದ ನಂತರ ವಿಚಾರದ ಬಗ್ಗೆ ಅಂದರೆ ತಿಳ್ಕೊಳ್ಳೋಣ, ನಂತರ ಚರ್ಚೆ ಶುರು ಮಾಡೋಣ. ಮೊದಲನೇದಾಗಿ ಕವಿರಾಜ್, ನಮ್ಮ ನಡುವಿನ ಪ್ರತಿಭಾವಂತ ಕವಿ, ಅಂದರೆ ಲಿರಿಸಿಸ್ಟ್. ನಮಸ್ಕಾರ, ಸ್ವಾಗತ. ನಮಸ್ಕಾರ. ಇನ್ನು ಇಂದೂಧರ್ ಹೊನ್ನಾಪುರ್, ಚಿಂತಕರು, ಬರಹಗಾರರು. ನಮಸ್ಕಾರ ನಿಮಗೂ ಕೂಡ, ಇಂದೂಧರ್ ಹೊನ್ನಾಪುರ್. ಇನ್ನು ಲಹರಿ ಬೇಲೂರು ನಮ್ಮ ಜೊತೆಗಿದ್ದಾರೆ, ಲಹರಿ ಕಂಪನಿಯ ಮಾಲೀಕರು, ಸಂಗೀತದ ಬಗ್ಗೆ ಯಾವಾಗಲೂ ಮಾತಾಡೋಂಥವ್ರು, ಭಾಷೆ ಬಗ್ಗೆ ಮಾತಾಡೋದು. ನಿಮಗೂ ಕೂಡ ಸ್ವಾಗತ ಸರ್. ನಮಸ್ಕಾರ. ಇನ್ನು RJ ಅಂದರೆ ಒಂದು ಕಾಲಕ್ಕೆ RJ ಆಗಿದ್ದು ಈಗ RJ ಕೆಲಸ ಮಾಡ್ತಾ ಇಲ್ಲ, ಅರ್ಚನಾ ಅಡ್ಡೋಣಿ. ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಇನ್ನು ಮತ್ತೊಬ್ಬ ಕವಿ K. ಕಲ್ಯಾಣ್ ನಮ್ಮೊಂದಿಗೆ, ನಿಮ್ಗೆ ಕೂಡ ಸ್ವಾಗತ ಸರ್. ನಮಸ್ಕಾರ. ಸೊ ಇಲ್ಲಿ ವಿಚಾರದ ಬಗ್ಗೆ ಅಂದರೆ ಸ್ವಲ್ಪ ಪ್ರಸ್ತಾಪ ಮಾಡಲೇಬೇಕು. ಇವತ್ತೊಂದು ಸಭೆ ಆಯಿತು. ಆ ಸಭೆ ಬಗ್ಗೆ ಅಂದರೆ FMಗಳ ವರ್ತನೆ ಅಂತಂದರೆ ಇತ್ತೀಚೆಗೆ FMಗಳು ಯಾವ ಥರ ಕನ್ನಡ ಹಾಡನ್ನು ಪ್ರಸಾರ ಮಾಡಬೇಕಂತ ಅಂದ್ಕೊಂಡ್ರೂ ಕೂಡ ಆ ಹಾಡುಗಳನ್ನ ಪ್ರಸಾರ ಮಾಡದೆ ಬೇರೆ ಭಾಷೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇವೆ ಅನ್ನೋ ಒಂದು ಏನು ಇತ್ತೀಚೆಗೆ ಕೇಳಿ ಬರ್ತಾ ಇದೆ, ಅಥವಾ ಆ ಥರದ ಹಾಡುಗಳು ಕೇಳ್ತಾ ಇವೆ. ಇದ್ರ ಬಗ್ಗೆ ಒಂದು ವಿವಾದ ಸೃಷ್ಟಿಯಾಗಿದೆ. ನಮ್ಮ ರಾಜ್ಯದಲ್ಲಿ ಅಬ್ಬರಿಸಿತು FM ಚಾನೆಲ್ ನೋಡ್ತಾ ಇದ್ದರೆ ಇದು ನಿಜ ಅನಿಸುತ್ತೆ. ಇವತ್ತು ಇದ್ರ ಬಗ್ಗೆ FMಗಳ ಈ ವರ್ತನೆ ಬಗ್ಗೆ ಕರ್ನಾಟಕ ಆಡಿಯೋ ವಿಡಿಯೋ ಓನರ್ಸ್ ಅಸೋಸಿಯೇಷನ್ ಸಭೆ ನಡೆಸಿತು. ಈ ಸಭೆಯಲ್ಲಿ ನಿರ್ಮಾಪಕರು, ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು FMಗಳ ಈ ವರ್ತನೆಯನ್ನು ಖಂಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾವು ಪಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಾವು ನಮ್ಮ ಅತಿಥಿಗಳ ಜೊತೆಗೆ ಮಾತಾಡೋಣ. ಸೊ ಕವಿರಾಜ್, ಮೊದಲನೇದಾಗಿ ನನ್ನ ಪಕ್ಕದಲ್ಲಿರೋದ್ರಿಂದ ನಿಮಗೆ ಕೇಳ್ತೀನಿ. ಸೊ ರೇಡಿಯೋ ಅಂತಂದರೆ ಒಂಥರ ಭಾವನಾತ್ಮಕ ಸಂಬಂಧ ನಮಗೆ ಅಲ್ವಾ? ನಾವು ಚಿಕ್ಕಂದಿಂದ, ಎಸ್ಪೆಷಲಿ ನಮ್ಮ ಜನ್ರೇಷನ್ ತುಂಬ ಲಕ್ಕಿ ಜನ್ರೇಷನ್ ಅನ್ಕೋತೀನಿ. ನಾವು ಹೇಳ್ತಾ ಇದ್ದೀವಿ ಅದು ಕೇಳಿ ನಾವು ಹೇಳ್ತಾ ಇದ್ದೀವಿ ಬೆಳಿಗ್ಗೆ 5 ಗಂಟೆ, ಅದನ್ನು ಬಿಡದೆ ಕೇಳ್ತಿದ್ವಿ, 55 ನಿಮಿಷ ಅದನ್ನು ಬಿಡದೆ ಕೇಳ್ತಿದ್ವಿ ಫುಲ್. ಆಮೇಲೆ ಚಿಂತನ, ಪ್ರದೇಶ ಸಮಾಚಾರ, ಸಂಸ್ಕೃತ ವಾರ್ತೆಗಳು, ಇದ್ರ ಜೊತೆಗೆ ನಾವು ಬೆಳೆದಿದ್ವಿ. ಸುಬ್ಬುಲಕ್ಷ್ಮಿಯ ಒಂದು ಇದು ಸುಪ್ರಭಾತ, ಅವೆಲ್ಲವೂ ಅಲ್ವಾ? ಸೊ ಈಗ FMಗಳ ಜಮಾನ, ಒಂಥರ FMಗಳ ಭರಾಟೆಯಲ್ಲಿ ಆ ಒಂದು ನಮ್ಮ ನೆಲದ ಸೊಗಡನ್ನು ಬಿಂಬಿಸ್ತಾ ಇರುವಂಥ ಆ ಒಂದು ರೇಡಿಯೋ ವಾಹಿನಿಗಳು ಸ್ವಲ್ಪ ಕಡಿಮೆ ಆಗಿದೆ. ಕೇಳೋರು ಈಗಲೂ ಕೇಳಿದ್ರೆ ಆದರೂ ಕೂಡ ಕಡಿಮೆ ಆಗಿದೆ. ಆದರೆ ಆತಂಕದ ವಿಚಾರ ಅಂದರೆ FMಗಳು ಅಂದರೆ ಕನ್ನಡ ಭಾಷೆ, ಕನ್ನಡ ನೆಲದಲ್ಲಿರುವಂಥ ಈ FMಗಳು ಇಂಗ್ಲೀಷ್ ಅಥವಾ ಹಿಂದಿಗಳಿಗೆ ಪ್ರಾಧಾನ್ಯ ಕೊಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ತಾವು? ತುಂಬ ವಿಪರ್ಯಾಸ ಸಂಗತಿ ಇದು. ಮೊದಲನೇದಾಗಿ ಒಂದು FMಗಳಿಗೆ ಅನುಮತಿ ಕೊಡುವಾಗ, ಪ್ರಸಾರ ಭಾರತಿ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಕೊಡುವಾಗಲೇ FMಗಳಿಗೆ 3 ವಿಷಯಗಳ ಬದ್ಧತೆಯನ್ನು ಕೇಳಿರುತ್ತಂತೆ. ಒಂದು ಲೋಕಲ್ ಕಂಟೆಂಟ್, ಸ್ಥಳೀಯ ವಸ್ತು, ಲೋಕಲ್ ಟ್ಯಾಲೆಂಟ್, ಸ್ಥಳೀಯ ಪ್ರತಿಭೆಗಳು, ಮತ್ತು ಲೋಕಲ್ ಎಂಪ್ಲಾಯ್ಮೆಂಟ್ ಕೊಡೋ ಭರವಸೆ ಮೇಲೆ ಕೊಟ್ಟಿರೋದು ಅನುಮತಿನ. ಹಾಗೆ ಸ್ಟಾರ್ಟ್ ಮಾಡಿದವರು ಬರ್ತಾ ತಮ್ಮ ಬಣ್ಣಗಳನ್ನ ತೋರ್ಸೋಕೆ ಶುರು ಮಾಡಿದ್ದಾರೆ. ಅಂದರೆ ಇವಾಗ ಹಿಂದಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಿದ್ದಾರೆ. ಕೆಲವು ಚಾನೆಲ್ಗಳು ಫುಲ್ ಹಿಂದಿ ಆಗೋಗಿದ್ದಾರೆ, ಕೆಲವರು ಆಗುವ ಹಾದಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಏನೊಂದು ಹೀನಾಯ ಸ್ಥಿತಿ ಏನು ಅಂದರೆ ನಮ್ಮ ಬಗ್ಗೆ ನಾವು ನಾಚಿಕೆ ಪಡ್ಕೋಬೇಕಾದ ಸ್ಥಿತಿ ಇವತ್ತು ಇಲ್ಲಿಗೆ ಬಂತಲ್ಲ ಅಂತ. ಆ್ಯಕ್ಚುಲಿ ಇಷ್ಟು ದಿನ ನಾವು ಕಣ್ಣು, ಕಿವಿ, ಬಾಯಿ ಮುಚ್ಚಿ ಕೂತ್ಕೊಂಡಿರೋದ್ರ ಪ್ರತಿಫಲ ಇದು. ಇಲ್ಲಿಗೆ ಪರಿಸ್ಥಿತಿಯನ್ನು ತಂದ್ಕೊಂಡಿದ್ದು ನಮಗೆ ನಾಚಿಕೆಗೇಡಿನ ಸಂಗತಿ ಎಲ್ಲ ಕನ್ನಡಿಗರಿಗೂ. ಖಂಡಿತ ನೀವು ಹೇಳಿದಾಗೆ ಒಂದು ರೀತಿಯಿಂದ ಎಸ್ಪೆಷಲಿ ಕನ್ನಡ ಮಾಸ ಹತ್ತಿರ ಬರ್ತಾ ಇದೆ, ಕನ್ನಡದ ಪರಿಸರ ಸೃಷ್ಟಿಯಾಗ್ತದೆ ಮತ್ತೊಂದು ಸಲ. ಅಂಥ ಸಂದರ್ಭದಲ್ಲಿ ಇದು ಸಹಜವಾಗಿ ವಿವಾದಕ್ಕೆ ಎದುರಾಗಿದೆ. ಹೊನ್ನಾಪುರ್ ಸರ್, ತಾವೇನು ಹೇಳ್ತೀರಾ FMಗಳ ಈ ವರ್ತನೆ ಬಗ್ಗೆ? ಅಲ್ಲ, ಈಗ ಕವಿರಾಜ್ ಹೇಳಿದಾಗೆ FM ಭಾರತ ಸರ್ಕಾರ FM ಚಾನೆಲ್ಗಳಿಗೆ ಅನುಮತಿ ಕೊಡುವಾಗಲೇ ಭಾರತದಾದ್ಯಂತ ಒಂದು ನಿಯಮಗಳನ್ನು ಮಾಡಿದೆ. ಅದು FMಗಳು ಕೊಡೋದೇ ಸ್ಥಳೀಯ ವ್ಯಾಪ್ತಿನಲ್ಲಿ ಮಾತ್ರ, 40-50 ಕಿಲೋಮೀಟ್ರು ಅಥವಾ 60 ಕಿಲೋಮೀಟ್ರು, ಅದರಿಂದ ಹೆಚ್ಚು ಪ್ರಸಾರ ವ್ಯಾಪ್ತಿ ಇರಲ್ಲ ಈ ಚಾನೆಲ್ಗಳಿಗೆ. ಅದನ್ನು ಯಾಕೆ 40-50 ಕಿಲೋಮೀಟ್ರಿಗೆ ನಿಗದಿ ಮಾಡಿದ್ದಾರೆ ಅಂತಂದರೆ ಸ್ಥಳೀಯತೆ ಇರಲಿ ಅದರಲ್ಲಿ ಅಂತ. ಇಟ್ ಈಸ್ ಪ್ಯೂರ್ಲಿ ಲೋಕಲ್ ಇದದು. ಸ್ಥಳೀಯ ವಿಚಾರಗಳು, ಸ್ಥಳೀಯ ಸಮಸ್ಯೆಗಳು, ಸ್ಥಳೀಯ ಜನ, ಸ್ಥಳೀಯ ಭಾಷೆ, ಸ್ಥಳೀಯ ಅಭಿವೃದ್ಧಿ ಕೆಲಸಗಳಿಗಾಗಿ FM ಚಾನಲ್ ಕೊಟ್ಟಿರೋದು.
ಅದರಲ್ಲೂ ಎಂಟರ್ಟೈನ್ಮೆಂಟ್ ಚಾನಲ್ ಏನು ತೊಗೊಂಡಿದ್ದಾರೆ ಇವರು ತೊಗೊಳ್ಳುವಾಗಲೇ ಈ ರೀತಿ ಬರ್ಕೊಟ್ಟು ತೊಗೊಂಡಿರ್ತಾರೆ. ಕರೆಕ್ಟ್. ಈಗ ನಮ್ಮಲ್ಲಿ ಒಂದು ಭಾಳ ಆಷಾಢಭೂತಿತನ ಇದೆ ನಮ್ಮಲ್ಲಿ. ಕನ್ನಡ ಶಾಲೆಗಳು ನಡೆಸ್ತೀವಿ ಅಂತ ಇಂಗ್ಲೀಷ್ ಶಾಲೆಗಳು ಅಫಿಡವಿಟ್ ಬರೆದು ಕೊಟ್ಟು ಇಂಗ್ಲೀಷ್ ಶಾಲೆಗಳು ನಡೆಸ್ತಾರೆ ಅನಧಿಕೃತವಾಗಿ. ಅದೇ ರೀತಿ ಇವರು ಸ್ಥಳೀಯ ಭಾಷೆನಲ್ಲಿ ಸ್ಥಳೀಯ ಕಂಟೆಂಟಲ್ಲಿ ನಾವು ರೇಡಿಯೋ ಚಾನೆಲ್ ನಡೆಸ್ತೀವಿ ಅಂತ ಬರ್ಕೊಟ್ಟು ಇವರು ಇಂಗ್ಲೀಷಲ್ಲೋ ಹಿಂದಿನಲ್ಲೋ ಬೇರೆ ಭಾಷೆನಲ್ಲಿ ನಡೆಸ್ತಿದ್ದಾರೆ. ವಿಚಿತ್ರ ಅಂತಂದರೆ ಇದೇ ರೀತಿ ಅನುಮತಿ ತಗೊಂಡಂಥ ತಮಿಳುನಾಡಲ್ಲಿರೋ ಚಾನಲ್ಗಳು, ಇದೇ ಕಂಪ್ನಿಗಳು ನಡೆಸ್ತಾ ಇರೋ ಚಾನಲ್ಗಳಲ್ಲಿ ಆಂಧ್ರದಲ್ಲಿರುವಂಥವು ಅಥವಾ ಮಲಯಾಳಮಲ್ಲಿ ಕೇರಳದಲ್ಲಿರುವಂಥ ಚಾನಲ್ಗಳು 100ಕ್ಕೆ 100 ಆಯಾಯ ಭಾಷೆಯ ಕಾರ್ಯಕ್ರಮಗಳು ನಡೆಸ್ತಾರೆ. ಅಂದರೆ ಇದು ಕರ್ನಾಟಕದ ಎಕ್ಸೆಪ್ಷನ್ ಕೇಸ್. ಕರ್ನಾಟಕದಂಥ ಸ್ಥಿತಿ ಬೇರೆ ಎಲ್ಲೂ ಇಲ್ಲ. ಅಲ್ಲ ಅದೇನೇ, ಅದಕ್ಕೆ ನಾನು ಹೇಳ್ತಾ ಇರೋದು ಆಷಾಢಭೂತಿಗಳು ಅಂತ. ದುಡ್ಡು ಮಾಡಲಿಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಕಳ್ತನ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡ್ಬೋದು, ಏನೋ ಮಾಡ್ಬೋದು. ಇದು ಭಾಷೆ ಮತ್ತು ಸಂಸ್ಕೃತಿ ಮೇಲೆ ನಡೆಯುವಂಥ ಒಂದು ಬ್ಲ್ಯಾಕ್ ಮಾರ್ಕೆಟಿಂಗ್. ಇದು ಭಾಷೆ ಸಂಸ್ಕೃತಿ ಮೇಲೆ ಇವರು ದರೋಡೆ ಮಾಡಿ, ದಬ್ಬಾಳಿಕೆ ಮಾಡಿ, ಜನಗಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸಿ ಇವರು ಅದೊಂದು ದೊಡ್ಡ ಪ್ರಚೋದನೆಯನ್ನು ಮಾಡ್ತಿದ್ದಾರೆ. ಇವರು ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನ ಎಲ್ಲ ಅವಕಾಶಗಳನ್ನು ಅನುಕೂಲಗಳನ್ನು ಬಳಸ್ಕೊಂಡು ಇವರು ಬೇರೆಯವ್ರಿಗೆ ಮಣೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಇದು ಶುದ್ಧ ತಪ್ಪಿದು. ಇದು ಅಸಂವಿಧಾನಿಕ ಮತ್ತು ಕಾನೂನು ಪ್ರಕಾರ ವಿರೋಧ ಇದು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಜನರ ಆಶೋತ್ತರಗಳನ್ನು ಕಾಲ ಕಸ ಮಾಡಿರತಕ್ಕಂಥ ಒಂದು ವ್ಯಾಪಾರಸ್ಥರ ದೊಡ್ಡ ಹುನ್ನಾರ ಇದು. ಎಸ್ ಸರ್. ಸೊ ವೇಲು ಸರ್, ಈಗ ಇದೇ ಮೊದಲನೇ ಬಾರಿಗೆ ಏನಲ್ಲ ಈ ಥರದ ಸ್ವರ, ಅಂದರೆ ಈ ಥರದ ಒಂದು ವಿರೋಧ ವ್ಯಕ್ತ ಆಗ್ತಿರೋದು. ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಸಲ ಮಾತಾಡಿದಿರಿ, ಸಾಕಷ್ಟು ಸಂಘಟನೆಗಳು ಕೂಡ ಮಾತಾಡಿ FM-ಗಳ ಈ ಧೋರಣೆ ಬಗ್ಗೆ. ಹೌದು. ಅಂದರೆ ಯಾಕೆ ಈವರೆಗೂ ಏನೂ ಆಗಿಲ್ಲ? ಈವರೆಗೆ ಆದಂಥ ಪ್ರಯತ್ನಗಳೇನು ಮತ್ತು ಅದಕ್ಕೆ ಯಾಕೆ ಫಲ ಸಿಕ್ಕಿಲ್ಲ? ಸರ್, ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಸತ್ಯ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡಿಗರು ಭಾಳ ಸಾಫ್ಟು, ಹೃದಯವಂತಿಕೆ, ಪ್ರೀತಿ, ವಿನಯ, ಸೌಜನ್ಯ ಎಲ್ಲ ಕೂಡ ನಮ್ಮ ಕನ್ನಡದ ಮಣ್ಣಲ್ಲಿದೆ. ಕಾವೇರಿ ನೀರೇ ಹೆಂಗೆ, ಅದು ಕುಡ್ದಿಟ್ಟಕ್ಕೆ ನಾವು ಆಟೋಮೆಟಿಕ್ಕಾಗಿ ತುಂಬ ಒಳ್ಳೆಯವರಾಗ್ಬಿಡ್ತೀವಿ. ಆ ತುಂಬ ಒಳ್ಳೆಯವರಾಗಿದ್ದೀವಿ ನೋಡಿ, ಅದೇ ಒಂದು ವಿಪರ್ಯಾಸ ನಮಗೆ ಇವತ್ತು ಬಂದಿರೋದು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರು ಬಿಸ್ನೆಸ್ ಮಾಡೋರು ಮಾಡಲಿ, ಬೇಡ ಅಂತ ಹೇಳಲ್ಲ. ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡ್ಬರಲಿ. ಇಲ್ಲಿ ಲಕ್ಷಾಂತರ ರೂಪಾಯಿ ನೀವು ಮಾಡ್ಕೊಂಡು ಹೋಗ್ತಿರಲ್ಲ, ಕನ್ನಡದ ತಾಯಿ, ಕನ್ನಡದ ಮಣ್ಣು, ಕನ್ನಡದ ಸಂಗೀತ, ಕನ್ನಡದ ಸಂಸ್ಕೃತಿನ ನಿಮ್ಗೆ ಉಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇಲ್ವಾ? ಅದು ಬೇಡ ನಿಮಗೆ. ಬರೀ ದುಡ್ಡು ಮಾಡಲಿಕ್ಕೆ ಬರ್ತೀರಿ. ಕನ್ನಡದ ಭಾಷೆಯನ್ನು, ಸಂಸ್ಕೃತಿಯನ್ನು, ಸಂಗೀತವನ್ನು, ಸಾಹಿತ್ಯವನ್ನು ನಿಮಗೂ ಗಂಧಗಾಳಿನೂ ಬೇಕಾಗಿಲ್ಲ. ಇವತ್ತು FM ರೇಡಿಯೋಗಳು ಇಷ್ಟು ದೊಡ್ಡ ತರಲೆ ಆಗಿದೆ ಅಂದರೆ ಕಾರಣ, ಪ್ರತಿಯೊಂದು FM ಚಾನಲ್ಗಳು ಕೂಡ ಯಾವುದೇ ಇದೆಯಲ್ಲ, ಒಂದು FM ಚಾನಲ್ಗಳು ಕೂಡ ಕನ್ನಡಿಗರದಿಲ್ಲ. ಕನ್ನಡದ ಗಂಧಗಾಳಿ ಗೊತ್ತಿಲ್ಲ ಅವರಿಗೆ. ಇದು ನಂಬರ್ 1 ಪ್ರಶ್ನೆ. ನಂಬರ್ 2 ಏನಂತಂದರೆ, 2 ಲಕ್ಷದ ಹಾಡುಗಳ ಮೇಲೆ ಕರ್ನಾಟಕದಲ್ಲಿ ನಮ್ಮ ಜಾನಪದ ಸಾಹಿತ್ಯ ಇರ್ಬೋದು, ಭಾವಗೀತೆಗಳಿರ್ಬೋದು, ಸಿನಿಮಾ ಇಡ್ಬೋದು, ಪ್ರತಿಯೊಂದು ಹಾಡುಗಳು ನಮ್ಮಲ್ಲಿದೆ. ಕಂಟೆಂಟ್ ಭಾಳ ಸ್ಟ್ರಾಂಗ್ ಆಗಿದೆ, ಭಾಳ ರಿಚ್ ಕಂಟೆಂಟ್ ಇದೆ ನಮ್ಮಲ್ಲಿ. ಬಟ್ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, FM ಚಾನೆಲ್ ಓನರ್ಗಳು ಎಲ್ಲೋ ಮುಂಬೈನಲ್ಲಿ ಒಬ್ಬ ಕೂತಿರ್ತಾನೆ, ಎಲ್ಲೋ ಚೆನ್ನೈನಲ್ಲಿ ಒಬ್ಬ ಇದ್ದಾನೆ. ಕನ್ನಡಿಗರು ಯಾರೂ ಕೇಳೋರಿಲ್ಲ. RJಗಳು ಕನ್ನಡಿಗರು ಇಲ್ಲವೇ ಇಲ್ಲ. ಇವಾಗ ಹೆಡ್ಗಳು, ಆ FM ಚಾನೆಲ್ ನಡೆಸ್ತಾ ಇರೋಂಥ ಹೆಡ್ಗಳು ಅಂದರೆ ತಲೆಗಳು, ಮಹಾನ್ ತಲೆಗಳು ಎಲ್ಲ ಪ್ರತಿಯೊಬ್ಬರು ಕೂಡ ಹೊರ ರಾಜ್ಯದಿಂದ ಬಂದವರು. ಬರಲಿ, ನಿಮಗೆ ನಮ್ಮ ನಾಡಿನ ಬಗ್ಗೆ, ನಮ್ಮ ಹಾಡುಗಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದರೆ ನೀವು ದಯವಿಟ್ಟು ಇಲ್ಲಿ ಎಲ್ಲ ಟ್ರಂಕು ಅದೇನಿದೆಯೋ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರಿ. ನಮಗೆ ಬೇಕಾಗಿಲ್ಲ. ನಮ್ಮ ಕನ್ನಡ ಹಾಡುಗಳನ್ನು ನೀವು ಹಾಕದೇ ಇದ್ದರೆ ನೀವು ದಯವಿಟ್ಟು ಕರ್ನಾಟಕವನ್ನು ಬಿಟ್ಟು ತೊಲಗಿ. ನಾವು ಅಷ್ಟೇ ಹೇಳೋದು. ಯಾಕಂದರೆ ಹಿಂದಿಮಯ, ಇಂಗ್ಲೀಷ್ಮಯ ಆಗಿಬಿಟ್ಟಿದೆ ಸರ್ FM. ಕನ್ನಡ ಮಾಯ ಆಗಿಬಿಟ್ಟಿದೆ. ಎಷ್ಟು ನೋವಾಗ್ತಾ ಇದೆ ಅಂತಂದರೆ, ಒಂದು ನಿರ್ಮಾಪಕ ಹೋಗ್ಬಿಟ್ಟು ಒಂದು ಹಾಡನ್ನು ಪ್ರಮೋಟ್ ಮಾಡಿ ಅಂತ ಕೊಟ್ಟರೆ, ಒಂದು ಅದ್ಭುತವಾದ ಇಬ್ಬರು ಕವಿಗಳಿಲ್ಲೇ ಇದ್ದಾರೆ, RJ ಅವರಿದ್ದಾರೆ, ಅವ್ರಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಿದೆ. ಕನ್ನಡ RJಗಳಿಗೆ ಇವರು ಯಾವ ರೀತಿ ಇಲ್ಟ್ರೀಟ್ ಮಾಡ್ತಾರೆ ಅನ್ನೋದು ಅವ್ರ ಬಾಯಿನಲ್ಲೇ ಗೊತ್ತಾಗುತ್ತೆ. ಸೊ ಇಷ್ಟು ಸಮಸ್ಯೆಗಳು ಇಟ್ಕೊಂಡ್ಬಿಟ್ಟು ಹೊನ್ನಾಪುರ ಸಾಹೇಬ್ರು ಹೇಳ್ದಂಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಷ್ಟೇ ಕೊಟ್ಟಿದೆ. ಸಾರಿ, ಏನಂತಂದ್ಬಿಟ್ಟು ಲೈಸೆನ್ಸ್ ಪರವಾನಗಿ ಅವ್ರಿಗೆ ಏನು ಕೊಟ್ಟಿದೆ, ಪ್ರಾದೇಶಿಕ ಭಾಷೆಗೆ ನೀವು ಪ್ರಾಮುಖ್ಯತೆ ಕೊಡಬೇಕು, ಕೊಡದೇ ಇದ್ದರೆ ನಿಮ್ಮ ಲೈಸೆನ್ಸನ್ನು ಪರಿಗಣಿಸಾಗಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂತ. ಇದೇ ಪಕ್ಕದ ತಮಿಳ್ನಾಡಲ್ಲಿ ಒಂದು ಹಾಡು ಕನ್ನಡ ಬಿಡಿ ಹಾಕೋದೇ ಇಲ್ಲ. ಅದು ನಾವು ಮಾತಾಡೋ ವೇಸ್ಟು. ಇಂಗ್ಲೀಷ್ ಹಾಕಲ್ಲ, ಹಿಂದಿ ಹಾಕಲ್ಲ. ಆಂಧ್ರನಲ್ಲಿ ಬರೀ ತೆಲುಗು. ಕರ್ನಾಟಕದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಬಿಟ್ಟರೆ ಕನ್ನಡ ಬೇಡ ಅಂದರೆ ಇದು ಎಂಥದ್ದು ಸರ್? ಇಲ್ಲಿದ್ದೀವಿ ನಾವು. ಎಸ್ ಸರ್, ನಾನು ನಿಮ್ಮ ಜೊತೆಗೆ ಇನ್ನೂ ಮಾತಾಡೋದಿದೆ. ಜೊತೆಗೆ ಅರ್ಚನಾ ಅವ್ರು ಅದು ಒಂಥರ ಏನಂದರೆ ಸ್ಪಾಟ್ ಇನ್ ದ ರಿಪೋರ್ಟ್ ಅಂತಾರಲ್ಲ, ಆ ಥರ ನೀವು ಅಲ್ಲಿದ್ದವರು ಅಲ್ಲಿ ಬಿಟ್ಟಿದ್ದೀರಾ ಈಗ. ಸೊ ನಿಮಗೆ ಜಾಸ್ತಿ ಮಾಹಿತಿ ಇರುತ್ತೆ ಅಲ್ಲಿನ ವಾತಾವರಣದ ಬಗ್ಗೆ. ಅದ್ರ ಬಗ್ಗೆ ನಾನು ಕೇಳ್ತೀನಿ ಮತ್ತು ಕಲ್ಯಾಣ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಸೊ ಈ ಎಲ್ಲದ್ರ ಬಗ್ಗೆ ಮಾತಾಡ್ತಾ ನನಗೆ ಒಂದು ಅನ್ನಿಸ್ತಾ ಇದೆ ಅಂದರೆ,
ಎಫ್ ಎಮ್ಗಳನ್ನ ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ ಯಾರು ಎಫ್ ಎಮ್ ಪರವಾಗಿ ಅಂದರೆ ಎಫ್ ಎಮ್ಗಳನ್ನ ಏನು ಧೋರಣೆನ ವಿರೋಧಿಸ್ತಾ ಇದ್ದಾರೆ. ಎಫ್ ಎಮ್ಗಳ ಪರವಾಗಿ ಯಾರಾದರೂ ಮಾತಾಡಬೇಕಂತ ಯಾರೇ ಇರ್ಬೋದು, ಎಫ್ ಎಮ್ಗಳ ಆರ್ಜುಗಳಿರ್ಬೋದು, ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆನ ಬಳಸ್ತಾ ಇರೋದ್ರ ಬಗ್ಗೆ ಯಾರಾದರೂ ಮಾತಾಡಲು ಬಯಸಿದರೆ ಖಂಡಿತ ಫೋನ್ ಮೂಲಕ ಮಾತಾಡ್ಬೋದು. ಇನ್ನೂ ಒಂದು ಸೆಗ್ಮೆಂಟ್ ಆದ ನಂತರ ಅದು ಅವಕಾಶ ಮಾಡಿಕೊಳ್ಳಲಾಗುತ್ತೆ. ನೀವೇನಾದರೂ ಸಮರ್ಥಿಸ್ಕೊಳ್ಳಿ, ಯಾಕೆಂದರೆ ಕೇವಲ ಒನ್ ಸೈಡೆಡ್ ಸ್ಟೋರಿ ಆಗೋದು ಬೇಡ ಅಂತ. ಅಕಸ್ಮಾತ್ ನಿಮಗೆ ಕಾರಣಗಳಿದ್ದರೆ ಆ ಕಾರಣಗಳನ್ನ ಕೂಡ ತಾವು ಹೇಳ್ಬೋದು. ಸೊ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಂಡು ಬ್ರೇಕ್ ನಂತರ ಈ ಚರ್ಚೆ ಮುಂದುವರಿಯುತ್ತೆ.